ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಲಿಶಿಯಸ್ ಲೈಫ್ ಸ್ಟೈಲ್. ಇವತ್ತು ನನ್ನಮ್ಮನ ಪೊಮೊಗ್ರಾನೆಟ್ ಜ್ಯೂಸ್ ರೆಸಿಪಿಯನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಮೊದಲಿಗೆ ದಾಳಿಂಬೆ ಹಣ್ಣನ್ನು ಕಟ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ. ಇದು ಕ್ಲೀನ್ ಅಥವಾ ಕಟ್ ಮಾಡ್ಲಿಕ್ಕೆ ಎಲ್ಲರಿಗೂ ಆಲಸ್ಯ ಅಲ್ವಾ? ಆದ್ರೆ ಇದರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಬೆನಿಫಿಟ್ಸ್ ಇದೆ. ಇದರ ಬಗ್ಗೆ ಹೇಳುವುದಾದ್ರೆ ಮೊದಲಿಗೆ ಇದು ಕಬ್ಬಿನಾಂಶ ಹೆಚ್ಚಿರುವಂತದ್ದು ಮತ್ತು ನಮ್ಮ ಸ್ಕಿನ್ಗೆ ತುಂಬಾನೇ ಒಳ್ಳೆಯದು. ಇದಲ್ಲದೆ ಹಲ್ಲಿನ ತೊಂದರೆ ಇದ್ರೆ ಅಥವಾ ಮಾರ್ನಿಂಗ್ ಸಿಕ್ನೆಸ್ ಇದ್ರೆ ಅಥವಾ ಜ್ವರ ಇದ್ರೆ ಅದರ ಎಗೇನ್ಸ್ಟ್ ಫೈಟ್ ಮಾಡಿ ನಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಅನ್ನು ದೂರ ಮಾಡುತ್ತೆ. ಹೀಗೆ ಹಲವಾರು ಬೆನಿಫಿಟ್ಸ್ ಇದೆ. ಎಲ್ಲಾ ಹೇಳಲಿಕ್ಕೆ ಹೋದ್ರೆ ಜ್ಯೂಸ್ ರೆಸಿಪಿ ಅಲ್ಲೇ ಉಳಿತದೆ ಅನ್ಸುತ್ತೆ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಸ್ಟೆಪ್, ಈ ಜ್ಯೂಸ್ ರೆಸಿಪಿ ಏನಿದೆ ಇದು ಸಮ್ಮರ್ ಟೈಮ್ ನಲ್ಲಿ ಮಾಡಿ ಕುಡಿಯುವಂತದ್ದು. ಈಗ ಸಮ್ಮರ್ ಟೈಮ್ ತರಾನೇ ಇದೆ ಅಲ್ವಾ ವೆದರ್ ಕೂಡ. ಸೊ ನೀವು ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತೀರಾ. ಈಗ ಈ ದಾಳಿಂಬೆ ಹಣ್ಣನ್ನು ಪ್ಲೇಟ್ ನಲ್ಲಿ ಕ್ಲೀನ್ ಮಾಡಿ ಇಟ್ಟಿದ್ರಲ್ವಾ, ಅದನ್ನು ಜ್ಯೂಸರ್ಗೆ ಹಾಕ್ತಾ ಇದ್ದಾರೆ. ನಂತರ ಇದಕ್ಕೆ ನಿಮ್ಗೆ ಸ್ವೀಟ್ನೆಸ್ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕಿ. ನಂತರ ಇದಕ್ಕೆ 10ರಿಂದ 12 ಪುದೀನವನ್ನು ಕ್ಲೀನ್ ಮಾಡಿ ತೊಳೆದು ಹಾಕ್ತಾ ಇದ್ದಾರೆ. ಅದಾದ್ಮೇಲೆ ನಿಂಬೆ ಹಣ್ಣಿನ ರಸ ಸೇರಿಸ್ತಾ ಇದ್ದಾರೆ. ಅದಕ್ಕೆ ಐಸ್ ವಾಟರ್ ಅಥವಾ ಐಸ್ ಕ್ಯೂಬ್ಸ್ ಮಿಕ್ಸ್ ಮಾಡಿ. ಕೋಲ್ಡ್ ಬೇಡ ಅಂತ ಆದ್ರೆ ನಾರ್ಮಲ್ ವಾಟರ್ ಕೂಡ ಹಾಕ್ಬೋದು. ಈಗ ಜ್ಯೂಸ್ ರೆಡಿ ಆಗ್ತಾ ಇದೆ. ಇದನ್ನು ಈಗ ಸೋಸಿ ಕುಡಿಬೇಕು. ನಮ್ಮ ಜ್ಯೂಸರ್ನಲ್ಲಿ ಅದೆಲ್ಲ ಕೆಳಗಡೆ ಬೇರೆ ಒಂದು ಪೋರ್ಷನ್ ಅಲ್ಲಿ ಉಳಿತದೆ. ಸೋಸುವ ಅಗತ್ಯ ಇಲ್ಲ. ಈಗ ತಂಪಾದ ರುಚಿಕರವಾದ ಹಾಗೂ ಆರೋಗ್ಯಕ್ಕೆ ಬೇಕಾದಂತಹ ದಾಳಿಂಬೆ ಹಣ್ಣಿನ ಜ್ಯೂಸ್ ಈಸ್ ರೆಡಿ ಟು ಸರ್ವ್. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಪ್ಲೀಸ್ ನಿಮ್ಮ ಸಪೋರ್ಟ್ ನಮ್ಗೆ ಬೇಕು. ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್.